शांति ओम शांति ओम शांति ओम शांति ओम शांति ओम शांति। मुरली डेट जुलाई 13, 2022। प्रातः मुरली बाप दादा मधुबन। मीठे बच्चे, इस शरीर का भान भूलते जाओ, अशरीरी बनने की मेहनत करो क्योंकि अब घर जाना है। ತಂದೆ ಹೇಳುತ್ತಿದ್ದಾರೆ, ಮಧುರ ಮಕ್ಕಳೇ, ಈ ಶರೀರದ ಭಾನವನ್ನು ಅಂದರೆ ಅಭಿಮಾನವನ್ನು ಮರೆಯುತ್ತಾ ಹೋಗಿ, ಈ ಶರೀರದ ಅಭಿಮಾನವನ್ನು ಮರೆಯುತ್ತಾ ಹೋಗಿ ಅಶರೀರಿಗಳಾಗುವ ಪರಿಶ್ರಮವನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಶರೀರಿಗಳಾಗುವ ಪರಿಶ್ರಮವನ್ನು ಮಾಡಿ, ಏಕೆಂದರೆ ಈಗ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. బాబా చెప్తున్నారు, మధురమైన పిల్లలారా, ఈ శరీరం యొక్క అభిమానాన్ని మరవండి, అశరీరులుగా అయ్యే పరిశ్రమను చేయండి, ఎందుకంటే ఇప్పుడు మరలా ఇంటికి వెళ్ళాలి అని అంటున్నారు. ప్రశ్న, तुम आस्तिक बच्चे ही कौन सा शब्द बोल सकते हो? ಆಸ್ತಿಕ ಮಕ್ಕಳಾಗಿರುವಂಥ ತಾವೇ ಯಾವ ಶಬ್ದವನ್ನು ಹೇಳಬಲ್ಲರು? ಬಾಬಾ ಪ್ರಶ್ನೆ ಕೇಳುತ್ತಿದ್ದಾರೆ. ಆಸ್ತಿಕರಾಗಿರುವಂಥ ತಾವು ಮಕ್ಕಳು ಮಾತ್ರ ಯಾವ ಶಬ್ದವನ್ನು ಹೇಳಲಿಕ್ಕೆ ಸಾಧ್ಯ? ನಾನು ದೇಹ ಅಲ್ಲ, ಆತ್ಮ. उत्तर, भगवान हमारा बाप है। यह आस्तिक बच्चे ही बोल सकते हैं क्योंकि उन्हें ही बाप का परिचय है। नास्तिक तो नहीं जानते हैं, आस्तिक बच्चे ही कहेंगा मेरा तो एक बाबा दूसरा ना कोई. ಭಗವಂತನೇ ನಮ್ಮ ತಂದೆಯಾಗಿದ್ದಾರೆ. ಈ ಮಾತು ಆಸ್ತಿಕ ಮಕ್ಕಳು ಮಾತ್ರ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಅವರಿಗೆ ಮಾತ್ರ ತಂದೆಯ ಪರಿಚಯವಿದೆ. ನಾಸ್ತಿಕರು ಇದನ್ನು ಹೇಳಲು ಸಾಧ್ಯ ಇಲ್ಲ, ಏಕೆಂದರೆ ಆ ತಂದೆಯನ್ನವರು ತಿಳಿದುಕೊಂಡಿಲ್ಲ. ಆಸ್ತಿಕ ಮಕ್ಕಳು ಮಾತ್ರ ಹೇಳಲಿಕ್ಕೆ ಸಾಧ್ಯ, ನನ್ನವರು ಒಬ್ಬ ತಂದೆ ಮಾತ್ರ, ಮತ್ತಾರೂ ನನ್ನವರಲ್ಲ ಅಂತ. ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಇವತ್ತು, ತೀವ್ರ ಪುರುಷಾರ್ಥಿ बनने के लिए कौन सी स्थिति चाहिए? ತೀವ್ರ ಪುರುಷಾರ್ಥಿಗಳಾಗುವುದಕ್ಕೆ ಎಂಥ ಸ್ಥಿತಿ ಬೇಕು ಅಂತ ಕೇಳ್ತಿದ್ದಾರೆ. ಇನ್ನ ತುಂಬ ಸರಳವಾಗಿ ಬಾಬಾ ಇದನ್ನು ತಿಳಿಸಿದ್ದಾರೆ. ನಿನ್ನ ಸರ್ವ సంబంధాలు మర్చిపోవాలి, ఒక్క తండ్రి నా వారే అని స్మృతి ఉండాలి. उत्तर, साक्षी स्थिति. साक्षी स्थिति ಅಂತ ಹೇಳ್ತಾರೆ ಬಾಬಾ. साक्षी होकर हर एक के पाठ को देखते पुरुषार्थ करते रहो. ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡುತ್ತಾ ನೀವು ಪುರುಷಾರ್ಥವನ್ನು ಮಾಡ್ತಾ ಇರಿ ಅಂತ ಹೇಳ್ತಾರೆ ಬಾಬಾ. ಸಾಕ್ಷಿ ಅಂದರೆ ಅರ್ಥ ಆಯ್ತಲ್ವ? ನಾವು ಜಸ್ಟ್ ಇವಾಗ ಒಂದು ಸಿನಿಮಾ ನೋಡ್ತಾ ಇದ್ದ ಹಿಂಗೆ ಸಾಕ್ಷಿಯಾಗಿ ಕುತ್ಕೊಂಡಿರ್ತೀವೋ, ಈ ಸೃಷ್ಟಿ ನಾಟಕವನ್ನು ನಮ್ಮ ದೇಹದ ಪಾತ್ರವನ್ನೂ ಸಹ ಹಂಗೆ ನೋಡಬೇಕು ಅಂತ ಹೇಳ್ತಾರೆ ಬಾಬಾ. ಎಲ್ಲ ಪಾತ್ರದ ಪುರುಷಾರ್ಥಿಗಳು ಅಂದರೆ ಪುರುಷಾರ್ಥ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಪಾತ್ರವನ್ನು ಮಾಡ್ತಾ ಇದ್ದಾರೆ ಎಂದು ತಿಳಿದು ನೀವು ನಿಮ್ಮ ಪಾತ್ರದ ಮೇಲೆ ಗಮನವನ್ನು ಕೊಡಿ, ಸಾಕ್ಷಿಯಾಗ್ಬಿಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಗೀತ್, ಮರ್ನಾ ತೇರಿ ಗಳಿ ಮೇ, ಸತ್ತರು ತಮ್ಮ ಮಡಿಲಿನಲ್ಲಿಯೇ. ಓಂ ಶಾಂತಿ. ಯಾ ಕಿಸ್ನೆ ಕಹ, ಇದು ಯಾರು ಹೇಳಿದ್ರು ಅಂತ ಕೇಳ್ತಿದ್ದಾರೆ ಬಾಬಾ. ಏನಂತ ಹೇಳಿದ್ರಿ? जीव की आत्माओं ने कहा जो सम्मुख बैठे हैं, यह नहीं कह सकते कि आत्मा बेटी है, नहीं, जीव आत्माएं बेटी है. बाप ने समझाया है कि आत्मा ही शरीर द्वारा हर कार्य करती है, इसको कहा जाता है देही अभिमानी. ಇಲ್ಲಿ ಆತ್ಮರು ಕೂತಿದ್ದೀರಾ, ಜೀವಾತ್ಮರು ಕೂತಿದ್ದೀರಾ? ಜೀವಾತ್ಮರು ಕೂತಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಬಲೆ ನಾವು ಆತ್ಮಿಕ ಸ್ಥಿತಿಯಲ್ಲೇ ಕುಳಿತಿರ್ಬೋದು, ಆದರೆ ಈ ಶರೀರ ನಮ್ಮ ಜೊತೆಯಲ್ಲಿ ಇದೆಯಲ್ವಾ? ಬಾಬಾ ಹೇಳ್ತಾರೆ, ನೀವು ತಂದೆ ತಿಳಿಸ್ತಿದ್ದಾರೆ, ನಾನು ಆತ್ಮ ಈ ಶರೀರದ ಮೂಲಕ ಕಾರ್ಯವನ್ನು ಮಾಡ್ತಾ ಇದ್ದೀನಿ, ಅಥವಾ ಇಂದ್ರಿಯಗಳ ಮೂಲಕ ನಾನು
ಬಾಬಾರವರ ಜ್ಞಾನವನ್ನು ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಯಾವ ಸ್ಥಿತಿಯಲ್ಲಿ ಇರ್ತೀರೋ ಇದನ್ನು ಆತ್ಮಿಕ ಸ್ಥಿತಿ ಅಥವಾ ದೇಹಿ ಅಭಿಮಾನಿ ಸ್ಥಿತಿ ಎಂದು ಹೇಳಲಾಗುತ್ತದೆ. देह में रहने वाले अपने परम प्रिय परमात्मा को कहते हैं कि हम आत्मा अब आपके गले का हार बनेंगे, अर्थात हम यह शरीर छोड़ आपके पास आ जाएंगे. ಈಗ ದೇಹದಲ್ಲಿ ಇರುವಂಥವರು ತಮ್ಮ ಪರಮ ಪ್ರಿಯ ಪರಮಾತ್ಮನಿಗೆ ಹೇಳುತ್ತಾರೆ, ನಾವೆಲ್ಲರೂ ಆತ್ಮರಾಗಿದ್ದೇವೆ, ನಾವು ತಂದೆಯ ಕೊರಳಿನ ಹಾರವಾಗಿದ್ದೇವೆ, ಆದ್ದರಿಂದ ಈ ಶರೀರವನ್ನು ಬಿಟ್ಟು ತಂದೆ ಹತ್ರ ನಾವು ಹೋಗಬೇಕು ಎನ್ನುವಂಥ ಭಾವನೆ ಇರುತ್ತದೆ. बाप ने समझाया है जैसे मनुष्य का होता है ना, वैसे ब्रह्मा सरस्वती आदम ईव आदि की भी सिजरा होता है. वैसे तुमने देखा है मूल वतन से भी सिजरा है. पहले है शिव, तुम आत्मा मेरे गले का हार कैसे बनेगी मुझे याद करने से. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಹೇಗೆ ಒಂದು ಜನ್ರೇಷನ್ ಅನ್ನೋದು ಇರುತ್ತಲ್ವ, ಜನ್ರೇಷನ್ದು ಟ್ರೀ ಕೂಡ ಮಾಡ್ತಾ ಇರ್ತಾರಲ್ವ. ಬಾಬಾ ಹೇಳ್ತಾರೆ, ಈಗ ಮೊಟ್ಟ ಮೊದಲು ಬಂದಿರುವಂಥದ್ದು ಬ್ರಹ್ಮ ಸರಸ್ವತಿ, ಅವರನ್ನೇ ಆಡಮ್ ಈವ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಸೃಷ್ಟಿಯ ಚಕ್ರ ಅನ್ನೋದು ಮೊದಲಾಯಿತು ಅಥವಾ ಕಲ್ಪ ವೃಕ್ಷವೂ ಕೂಡ ಮೊದಲಾಯಿತು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇವಾಗ ನೀವು ನೋಡಬಹುದು, ಮೊಟ್ಟ ಮೊದಲು ಈ ಪೂರ್ತಿ ವೃಕ್ಷ ಏನಿದೆಯಲ್ವಾ, ಈ ಪೂರ್ತಿ ವೃಕ್ಷದ ಸೀನ್ ನೀವು ಮೂಲ ವತನದಲ್ಲಿ ನೋಡ್ಬೋದು. ಎಲ್ಲ ಆತ್ಮರು ಕೂಡ ಇದ್ದಂಗೆ ಏನು ಟ್ರೀಯಲ್ಲಿ ಹಿಂಗೆ ಡ್ರಾ ಮಾಡ್ತಾರೆ, ಫಸ್ಟ್ ಗ್ರ್ಯಾಂಡ್ ಫಾದರ್ ಅಂತ, ಆಮೇಲೆ ಫಾದರ್ ಅಂತ, ಆಮೇಲೆ ಸನ್ಸ್ ಅಂತ ಅಥವಾ ಡಾಟರ್ಸ್ ಅಂತ, ಆ ರೀತಿ ಪೂರ್ತಿ ಎಲ್ಲ ನಮ್ಮ ಆತ್ಮರದ ಒಂದು ಪೀಳಿಗೆಗಳೇನಿದೆ ಆ ಚಕ್ರ, ಅದನ್ನು ನೀವು ಮೂಲ ವತನದಲ್ಲಿ ನೋಡಬಹುದು ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲರೂ ಕೂಡ ಆತ್ಮಿಕ ರೂಪದಲ್ಲಿ ಅಲ್ಲಿ ಇರುತ್ತಾರೆ. ಅಲ್ಲಿ ಮೊಟ್ಟ ಮೊದಲು ಶಿವನೇ ಇರ್ತಾನೆ, ಆನಂತರ ಬ್ರಹ್ಮ ಸರಸ್ವತಿ, ಆನಂತರ ಅನೇಕ ಆತ್ಮರು ಇರ್ತಾರೆ. ಈಗ ನೀವೆಲ್ಲರೂ ಕೂಡ ಆತ್ಮರು ಶಿವಬಾಬಾವರ ಕೊರಳಿನ ಹಾರ ಹಾಕ್ತೀರಲ್ವ, ಹೆಂಗೆ ಹಾಕ್ತೀರಿ ಅಂತ ಕೇಳ್ತಿದ್ದಾರೆ ಬಾಬಾ. ತಂದೆಯ ನೆನಪಿನಿಂದಲೇ ಹಾಕ್ತೀರಿ. ಜಿತನಾ ಜೋ ಮುಜೆ ಯಾದ್ ಕರ್ತೆ ಉತನಾ ತೀಕಿ ದೌಡಿ ಪೇಂತೆ. ಬಾಬಾ ಹೇಳ್ತಿದ್ದಾರೆ, ಯಾರೆಷ್ಟು ಚೆನ್ನಾಗಿ ನನ್ನನ್ನು ನೆನಪು ಮಾಡ್ತಾರೋ ಅವರಷ್ಟು ತೀವ್ರವಾಗಿ ಓಡ್ತಾರೆ. ಮೇರೆ ಸಾಥ್ ಬಹುತ್ ಪ್ರೇಮ ಹೈ, ಮೇರೆ ಪಾಸ್ ಆನೆ ಬಿನಾ ರಹ नहीं सकते हैं, क्योंकि आत्मा को इस शरीर के साथ सुख नहीं है, दुख है. ತಂದೆ ಹೇಳ್ತಿದ್ದಾರೆ, ನನ್ನ ಜೊತೆಯಲ್ಲಿ ಬಹಳ ಪ್ರೀತಿಯನ್ನು ಇಡುತ್ತಾರೆ ಹಾಗೂ ನನ್ನ ಹತ್ರ ಬರದೆ ಅವ್ರು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಆತ್ಮ ಈ ಶರೀರದ ಜೊತೆಯಲ್ಲಿದ್ದರೆ ಸುಖ ಇಲ್ಲ, ಇದರಲ್ಲಿ ದುಃಖ ಇದೆ ಅಂತ ನಿಮಗೆ ತಿಳಿದಿರುವಂಥ ಕಾರಣ ತಂದೆ ಹತ್ರ ಹೋಗಬೇಕು ಅಂತ ಬಯಸ್ತಿದ್ದೀರಿ. ಭಗವಾನ್ ತೋ ಹೈ ನಿರಾಕಾರ, कहते भी हैं निराकार आत्माओं को वह परमपिता परमात्मा ही सृष्टि के आदि मध्य अंत को जानते हैं. त्रिकालदर्शी है और कोई मनुष्य बल कितना बड़ा पंडित हो, वेद शास्त्र पढ़ा हुआ हो, परंतु उनको ये सृष्टि के आदि मध्य अंत का ज्ञान नहीं है. नास्तिक होने के कारण त्रिकालदर्शी नहीं कह सकते. ತಂದೆ ಹೇಳ್ತಿದ್ದಾರೆ, ಪರಂಪಿತ ಪರಮಾತ್ಮ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿರುವಂಥ ಕಾರಣ ಅವರನ್ನು ತ್ರಿಕಾಲದರ್ಶಿ ಎಂದು ಹೇಳಬಹುದು. ನಾವು ಹೇಳಿದರೆ ತ್ರಿಕಾಲದರ್ಶಿಗಳು ಅಂತ ನಮಗೂ ಕೂಡ ಈ ಸಮಯದಲ್ಲಿ ಹೇಳುತ್ತೆ. ಏಕೆ ಅಂತಂದರೆ ಆ ತಂದೆಯಿಂದ ನಮಗೆ ಈ ಮೂರು ಕಾಲದ ಜ್ಞಾನ ತಿಳಿದಿದೆ, ಆದರೆ ದೇವತೆಯರ ತ್ರಿಕಾಲದರ್ಶಿಗಳು ಅಲ್ಲ ಅಂತ ಹೇಳ್ತಾರೆ ಬಾಬಾ. ಹಾಗೆ ಇಲ್ಲಿರುವಂಥ ಮನುಷ್ಯರು ಕೂಡ ಎಷ್ಟೇ ದೊಡ್ಡ ಪಂಡಿತರಾಗಿರ್ಬೋದು, ವೇದಶಾಸ್ತ್ರಗಳು ಸಹ ಓದಿರ್ಬೋದು, ಆದರೂ ಕೂಡ ಅವ್ರಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವ್ರಿಗೆ ಗೊತ್ತಿಲ್ಲ. ನಾಸ್ತಿಕರಾಗಿರುವಂಥ ಕಾರಣ ತ್ರಿಕಾಲದರ್ಶಿಗಳು ಅಂತ ಕೂಡ ಹೇಳಲಿಕ್ಕೆ ಸಾಧ್ಯ. ಬಲೆ ಅವರನ್ನು ಅವರು ಆಸ್ತಿಕರು ಅಂತ ಹೇಳಿಕೊಳ್ಬೋದು, ಆದರೂ ಕೂಡ ಸತ್ಯ ತಂದೆಯ ಪರಿಚಯ ಇಲ್ಲ ಅಲ್ವಾ, ತಂದೆ ಬಗ್ಗೆ ಇನ್ನೂ ಅವರು ತಿಳ್ಕೊಂಡಿಲ್ವಲ್ಲ, ಅದಕ್ಕೋಸ್ಕರ ನಾಸ್ತಿಕರೇ ಅಂತ ಹೇಳ್ತಿದ್ದಾರೆ. ಆದರೆ ನೀವು ಮಕ್ಕಳು ಮಾತ್ರ ಈಗ ಆಸ್ತಿಕರಾಗಿದ್ದೀರಿ.
बाप ने तुमको परिचय दिया है, इसलिए बाबा कहने से हकदार। ಈಗ ನೀವು ತಂದೆಯ ಪರಿಚಯವನ್ನು ತಿಳ್ಕೊಂಡಿದ್ದೀರಿ, ಇವರು ನನ್ನ ತಂದೆ ಅಂತ ಹೇಳ್ತಿದ್ದೀರಿ ಅಂತಂದರೆ ಅವರ ಆಸ್ತಿಗೆ ನೀವು ಹಕ್ಕದಾರರೇ। वह तो कह देते परमात्मा सर्वव्यापी है, फिर इससे क्या मिला? कुछ भी नहीं। ಆದರೆ ಹೊರಗಿನವ್ರು ಏನು ಮಾಡಿಬಿಟ್ಟಿದ್ದಾರೆ, ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳ್ಬಿಟ್ಟಿದ್ದಾರೆ। ಪರಮಾತ್ಮ ಸರ್ವವ್ಯಾಪಿ ಅಂತ ಅಂದಮೇಲೆ ಅವರಿಂದ ಏನು ಸಿಗುತ್ತೆ? ಏನೂ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ ಅಲ್ವಾ। ಈ ಸಮಯದಲ್ಲಿ ಸ್ವಚ್ಛವಾಗಿ ನೀವು ತಿಳ್ಕೊಂಡಿದ್ದೀರಿ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅಂತ। ಅವರು ಸರ್ವವ್ಯಾಪಿ ಅಲ್ಲ, ಅವರು ನಮ್ಮೆಲ್ಲರ ತಂದೆ ಆಗಿದ್ದಾರೆ ಅಂತ। ಫಾದರ್ಹುಡ್ ಕಹಾ ಜಾತಾ ಹೈ ಕ್ಯಾ? ಹೊರಗಡೆ ಸರ್ವವ್ಯಾಪಿ ಅಂತ ಹೇಳ್ಬಿಟ್ರೆ ಎಲ್ಲರೂ ಕೂಡ ತಂದೆಯರೇ ಆಗಿಬಿಟ್ರೆ ಆ ತಂದೆತನ ಆಗಿಬಿಡುತ್ತೆ, ಸೋದರತ್ವ ಇರಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ। ಎಲ್ಲರೂ ತಂದೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ। ಏಕ್ ಬಾಪ್ಗೆ ಬಚ್ಚೆ, ನಾವೆಲ್ಲರೂ ಕೂಡ ಯಾರು? ಕೇವಲ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ। उनको प्रभु ईश्वर भी कहते हैं। ब्रह्मा विष्णु शंकर को रचना कहा जाता है। ಬಾಬಾ ಹೇಳ್ತಾ ಇದ್ದಾರೆ, ಪ್ರಭು ಅಥವಾ ಈಶ್ವರ ಅಂತ ತಂದೆಗೊಬ್ಬರಿಗೆ ಹೇಳಲಾಗುತ್ತೆ, ಈ ಬ್ರಹ್ಮ ವಿಷ್ಣು ಶಂಕರನ್ನೂ ಸಹ ರಚನೆ ಅಂತಲೇ ಹೇಳಲಾಗುತ್ತದೆ। ಅವರನ್ನು ರಚನೆ ಮಾಡುವಂಥವ್ರು ಒಬ್ಬ ತಂದೆ ಆಗಿದ್ದಾರೆ। ತ್ರಿಮೂರ್ತಿ ಬ್ರಹ್ಮ ಕೆಹನಾ ಬಿ ರಾಂಗ್ ಹೈ। ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳೋದು ಕೂಡ ತಪ್ಪಾಗಿದೆ, ಆದ್ರೆ ಏನು ಹೇಳಬೇಕು? ತ್ರಿಮೂರ್ತಿ ಶಿವ ಅಂತ ಹೇಳಬೇಕು, ಏಕೆಂದರೆ ಈ ಮೂವರನ್ನು ರಚನೆ ಮಾಡುವಂಥವರು ಶಿವ ಬಾಬಾರಾಗಿದ್ದಾರೆ। ಬ್ರಹ್ಮ ವಿಷ್ಣು ಶಂಕರ್ का भी बाप या शिव है, उनसे ब्रह्मा को अडॉप्ट किया है। तुम भी जानते हो ब्रह्मा के मुख से परमपिता परमात्मा शिव द्वारा हम त्रिकादशी व स्वदर्शन चक्रधारी बन रहे हैं। स्व अर्थात आत्मा का ज्ञान है, आत्मा को ही स्वराज्य मिलता है। आत्मा विनाशी है, शरीर विनाशी है। आत्मा ही अच्छे व बुरे सभी संस्कार धारण करती है। ಈಗ ನೀವು ತಿಳ್ಕೊಂಡಿದ್ದೀರಿ, ಬ್ರಹ್ಮನ ಮುಖ ಕಮಲದಿಂದ ಪರಮಪಿತ ಪರಮಾತ್ಮ ಶಿವನೇ ಬಂದು ತ್ರಿಕಾಲದರ್ಶಿ ಅಥವಾ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ನಮ್ಮನ್ನು ಮಾಡ್ತಿದ್ದಾರೆ ಅಂತ। ಸ್ವ ಅಂದ್ರೇ ಯಾವುದು? ಆತ್ಮ ಅಂತ ಬಾಬಾ ಹೇಳ್ತಾರೆ। ಈ ಜ್ಞಾನವನ್ನು ನಮಗೆ ತಂದೆ ತಿಳಿಸ್ಕೊಟ್ಟಿದ್ದಾರೆ। ಪುನಃ ಆತ್ಮನಿಗೆ ತನ್ನ ಸ್ವರಾಜ್ಯ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ। ಅದರಿಂದ ಆತ್ಮ ಅವಿನಾಶಿಯಾಗಿದೆ, ಶರೀರ ವಿನಾಶಿಯಾಗಿದೆ। ಆತ್ಮದಲ್ಲಿಯೇ ಒಳ್ಳೆಯ ಅಥವಾ ಕೆಟ್ಟಿನ ಸ್ವಭಾವ ಅಥವಾ ಸಂಸ್ಕಾರ ಧಾರಣೆಯಾಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ। तुम जानते हो हम आत्मा अभी तमो प्रधान है, कहा भी जाता है पतित आत्मा व पावन आत्मा। ಈಗ ನೀವು ತಿಳ್ಕೊಂಡಿದ್ದೀರಿ, ನಾವು ಆತ್ಮರೇ ಈಗ ತಮೋ ಪ್ರಧಾನವಾಗಿ ಆಗಿಬಿಟ್ಟಿದ್ದೀವಿ ಅಂತ। ಅದಕ್ಕೆ ಹೇಳ್ತಾರಲ್ಲ ಪುಣ್ಯಾತ್ಮ ಪಾಪಾತ್ಮ ಅಂತ। ಆತ್ಮನಿಗೆ ಯಾಕೆ ಹೇಳ್ತಾರೆ ಅಂತಂದರೆ ಆತ್ಮದಲ್ಲಿಯೇ ಆ ಸಂಸ್ಕಾರ ಇರುವಂಥ ಕಾರಣ, ಹಾಗೂ ಆತ್ಮನೇ ಆ ಕರ್ಮವನ್ನು ಮಾಡುವಂತಹ ಕಾರಣ ಇದನ್ನು ಹೇಳಲಾಗುತ್ತದೆ। ಶರೀರ ಕಾ ನಾಮ್ ನಹೀ ಲಿಯಾ ಜಾತಾ ಹೈ, ಪುಣ್ಯಾತ್ಮ ಮಹಾನ್ ಆತ್ಮ। ಅವರಿಗೆ ಶರೀರಕ್ಕೂ ಒಂದು ಹೆಸರು ಇರುತ್ತಲ್ವ, ಆದರೆ ಆ ಶರೀರದ ಹೆಸರಿಂದ ಅವ್ರೇನು ಹೇಳೋದಿಲ್ಲ, ಪುಣ್ಯಾತ್ಮ ಪಾಪಾತ್ಮ ಅಂತ ಹೇಳ್ತಾರೆ ಅಷ್ಟೇ। ಇವಾಗ ಮಹಾತ್ಮ ಅಂತ ಗಾಂಧಿಗೆ ಹೇಳ್ತಾರೆ ಅಂದರೆ ಗಾಂಧಿ ಹೆಸರು ಮಹಾತ್ಮ ಅಂತ ಅಲ್ಲ ತಾನೇ ಇಟ್ಟಿರೋದು ತಾನೇ। ಬಾಬಾ ಹೇಳ್ತಾರೆ ಅದೇ ರೀತಿ ಯಾವುದೇ ಪ್ರಕಾರದ ಶ್ರೇಷ್ಠ ಕರ್ಮ ಮಾಡಿರುವಂಥವ್ರು ಏನು ಹೇಳ್ತಾರೆ? ಮಹಾನಾತ್ಮ ಅಂತ ಹೇಳ್ತಾರೆ। ಆದರೆ ಅವರು ಒಂದು ಹೆಸರು ಇರುತ್ತಲ್ಲ, ವಿವೇಕ ಪುಣ್ಯ ಮಾಡ್ದ ಅಂತ ಯಾವತ್ತೂ ಕೂಡ ಹೇಳಲ್ಲ, ಆದರೆ ಪುಣ್ಯಾತ್ಮಪ್ಪ ಅಂತ ಹೇಳ್ತಾರೆ। ಆತ್ಮನಿಗೆ ಯಾಕೆ ಹೇಳ್ತಾರೆ ಅಂತಂದರೆ ಈ ರೀತಿ ಶ್ರೇಷ್ಠ ಕರ್ಮವನ್ನು ಮಾಡಿರೋದು ಆತ್ಮ ಅಂತ। आत्मा परमपिता परमात्मा बैठ से परमात्मा बाप से बैठ सुनती है। दुनिया में कोई को पता नहीं कि बाप ऐसे बैठ बच्चों को पढ़ाते हैं। अभी तुम समझते हो हम बाप के बने हैं। ಈಗ ಎಲ್ಲ ಮಹಿಮೆ ಆತ್ಮನಿಗೆ ಮಾಡಲಾಗುತ್ತೆ, ಹಾಗೂ ಈಗ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಿ ಸ್ವಯಂ ಪರಂಪಿತ ಪರಮಾತ್ಮನೇ ಆತ್ಮನಾಗಿರುವ ನನಗೆ ಬಂದು ಓದಿಸ್ತಾರೆ ಅಂತ। ಎಲ್ಲೂ ಕೂಡ ನೀವು ಕೇಳಿರಲ್ಲ, ಹಾಗೂ ಯಾರಿಂದನೂ ನೀವು ಆ ಮಾತು ಬಂದಿರೋದು ನೋಡಿರಲ್ಲ, ಸ್ವಯಂ ಪರಮಾತ್ಮನೇ ಬಂದು ವಿದ್ಯೆಯನ್ನು ಓದಿಸ್ತಾರೆ ಅಂತ।
ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಯಾವತ್ತೋ ಪರಮಾತ್ಮ ಇದ್ದರು ಅವ್ರು ಹೇಳಿ ಹೋಗ್ಬಿಟ್ಟಿದ್ದಾರೆ, ಇವಾಗ ಅದನ್ನು ನಾವೆಲ್ಲ ಓದ್ಕೋಬೇಕು ಅಂತ ಶಾಸ್ತ್ರಗಳನ್ನ ಓದ್ತಾರೆ ಹೊರತು ಸ್ವಯಂ ಪರಮಾತ್ಮನೇ ಬಂದು ಸತ್ಯ ಜ್ಞಾನವನ್ನು ತಿಳಿಸ್ತಾರೆ ಅಂತ ಯಾರಿಗೂ ತಿಳಿದಿಲ್ಲ. ನಾವು ಯಾರಿಗೆ ಸ್ಟೂಡೆಂಟ್ಸ್ ಆಗ್ತೀವಿ? ಸ್ವಯಂ ಪರಮಾತ್ಮನಿಗೆ ಸ್ಟೂಡೆಂಟ್ ಆಗ್ತೀವಿ ಅಂತ ಹೇಳ್ತಾರೆ ಅನ್ಕೊಂಡ್ವಾ? ಇಲ್ಲ ಅಲ್ವಾ? अभी तुम समझते हो कि हम बाप के बने हैं, बाप से हमको वर्षा लेना है, दूसरे से हमारा कोई काम नहीं है। आत्मा कहती है मेरा तो एक शिव बाबा, दूसरा ना कोई। स्टूडेंट समझेंगे मेरा तो एक टीचर, तुम्हारा एक ही बाप शिक्षक है, वह पतित पावन है। सभी आत्माओं का कनेक्शन उस बाप शिक्षक से है। बल कोई ब्राह्मणी पढ़ाती है परंतु वह भी मुझ बाप से ही पड़ी हुई है। तुम कहते हो तुम मुझे याद करो ना कि ब्राह्मणी को। अब तुम बच्चे मुझ बाप को जान गए हो, पहचान गए हो, अब तुम आस्तिक बने हो। जो नहीं जानते वह नास्तिक है। ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಈಗ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಿ ಇವರು ನಮ್ಮ ತಂದೆ ಆಗಿದ್ದಾರೆ, ಇವರಿಂದ ಆಸ್ತಿಯನ್ನು ಪಡ್ಕೊಳ್ಬೇಕು ಅಂತ. ಮತ್ತು ಇನ್ಯಾರ ಜೊತೆ ಕೂಡ ನಮಗೆ ಕನೆಕ್ಷನ್ ಅನ್ನೋದು ಇಲ್ಲ. ಯಾರ ಜೊತೆ ಆದರೂ ಕನೆಕ್ಷನ್ ಇದೆಯಾ ನಮಗೆ? ಯಾರ ಜೊತೆನೂ ಕನೆಕ್ಷನ್ ಇಲ್ಲ. ನಮಗೆ ಆಸ್ತಿ ಕೊಡುವಂಥವ್ರು ಒಬ್ಬ ತಂದೆ ಅಂತಂದರೆ ಅವರೊಬ್ಬರನ್ನೇ ನೆನಪು ಮಾಡಬೇಕು. ಬಲೆ ಈ ವಿದ್ಯೆಯನ್ನು ಯಾರೇ ಓದಿಸ್ಬೋದು, ಇಲ್ಲಿ ಯಾರೇ ಬ್ರಾಹ್ಮಣಿ ಆದರೂ ಕೂಡ ಕುಡಿತು ನಿಮ್ಗೆ ಓದಿಸಿದ್ರು ಕೂಡ ನೀವು ನೆನಪು ಮಾಡಬೇಕಾಗಿರೋದು ಆ ತಂದೆಯನ್ನು, ಅದರ ಬ್ರಾಹ್ಮಣಿಯನ್ನೂ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಸಾಕಾರದಲ್ಲಿದ್ದಾಗ ಬಾಬಾ ಇದೇ ಮಾತಾಡಿದ್ರು, ಓದಿಸ್ತಾ ಇರೋಂಥವ್ರು ನಾನು ಬ್ರಹ್ಮ ಅಲ್ಲ ಅಂತ. ಮತ್ತೀಗ ಅವ್ಯಕ್ತ ಆದಮೇಲೆ ಬಾಬಾರವರು ಮುರಳಿ ಯಾರೊಬ್ಬರು ನಿಮಿತ್ತವಾಗಿ ತಿಳಿಸುವಂಥ ಕಾರಣ ಬಾಬಾ ಹೇಳ್ತಾರೆ ಓದಿಸುವಂಥವ್ರು ನಾನೇ, ಇವರು ಯಾರೂ ಅಲ್ಲ ಅಂತ. ಅದರಿಂದ ನೆನಪು ಮಾಡಬೇಕಾಗಿರೋದು ಯಾರನ್ನು? ಕೇವಲ ಒಬ್ಬ ಶಿವಬಾಬಾರವರನ್ನು. ನಮ್ಮ ಕನೆಕ್ಷನ್ ಒಬ್ಬ ಶಿಕ್ಷಕನ ಜೊತೆಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಹೊರಗಡೆ ಕೂಡ ಸ್ಟೂಡೆಂಟ್ಸ್ ಅಷ್ಟೇ ಅಲ್ವಾ, ಅವ್ರ ಟೀಚರ್ ಎಲ್ಲೇ ಇದ್ದರೂ ಕೂಡ ಇವ್ರು ನಮ್ಮ ಟೀಚರು ಅಂತ ಹೇಳ್ಕೊಳ್ತಾರೆ, ನನ್ನ ಟೀಚರ್ ಇವರು ಅಂತ ಹೇಳ್ಕೊಳ್ತಾರೆ. ಅದೇ ರೀತಿ ಬಾಬಾ ಹೇಳ್ತಾರೆ ಇಲ್ಲಿ ನೀವು ಕೂಡ ಹೇಳ್ಕೊಳ್ತೀರಿ ಇವರೇ ನನ್ನ ಟೀಚರ್ ಅಂತ, ಅದೇ ಒಬ್ಬ ಟೀಚರೇ నిమిగిದ್ದಾರೆ ಅಂತ ಹೇಳ್ತಿದ್ದಾರೆ. బాబా చెప్తున్నారు ఈ సమయంలో మీరు చెప్తున్నారు వీరే నా తండ్రి అని. మీరు ఆత్మలు మరియు మీ తండ్రి పరమపిత పరమాత్మలను తెలుసుకున్నారు. ఈ సత్య పరిచయం ఇతరులకి తెలియదు, అందుకే వారు నాస్తికులు. కానీ మీకు అన్నీ తెలుసు కావున మీరు ఆస్తికులుగా అయ్యారు అని అంటున్నారు. ఇక్కడ మీకు కనెక్షన్ ఒక తండ్రితోనే ఉన్నది. ఇక్కడ నిమిత్తంగా ఎవరు ఏం చెప్పినా అంటే జ్ఞానం ఎవరు చెప్పడానికి కూర్చున్నా వారితో మీ కనెక్షన్ లేదు అంటున్నారు బాబా. ఎదుట మీ బ్రాహ్మణి కూర్చుని ఉన్నా కూడా వారి నిమిత్తం మాత్రమే, కానీ చదువు అయితే ఒక తండ్రిదే, కానీ స్మృతి కూడా వారొకరనే చేయాలి. अब तुम बच्चे मुझ बाप को जान गए हो, पहचान गए हो, अब तुम नास्तिक बने हो। जो नहीं जानते हैं वह नास्तिक है. ये ನೀವು ತಿಳ್ಕೊಂಡ್ಬಿಟ್ಟಿದ್ದೀರ, ಅದಕ್ಕೆ ಆಸ್ತಿಕರಾಗಿಬಿಟ್ಟಿದ್ದೀರಿ. ಯಾರು ತಿಳ್ಕೊಂಡಿಲ್ವೋ ಅವರು ನಾಸ್ತಿಕರು ಅಂತ ಬಾಬಾ ಹೇಳ್ತಾರೆ. बाप का नाम रूप देश काल क्या है कुछ भी नहीं जानते. ತಂದೆಯ ಹೆಸರು, ರೂಪ, ದೇಶ, ಕಾಲ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. क्या कहते हो उसका कोई नाम रूप नहीं, आप तुम जानते हो जरूर उनका नाम है, नाम क्या है? शिव. वह अपना शरीर तो धारण नहीं करते हैं, इसलिए उनका नाम कभी बदल नहीं सकता. तुम जानते हो हमारे 84 जन्मों का नाम रूप बदलता जाता है, उनका नाम तो है ही शिव. ಹೊರಗಡೆ ಅವ್ರಿಗೆ ತಿಳಿದಿರುವಂಥ ಕಾರಣ ಅವ್ರಿಗೆ ಪರಮಾತ್ಮನಿಗೆ ನಾಮರೂಪನೇ ಇಲ್ಲ ಅಂತ ಹೇಳ್ಬಿಟ್ರು. ಅವ್ರಿಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಹೇಳ್ಬಿಟ್ರು ಅವ್ರಿಗೆ ನಾಮರೂಪನೇ ಇಲ್ಲ ಅಂತ ಹೇಳ್ಬಿಟ್ರು. ಅದು ಅವ್ರಿಗೆ ನಾಮ ಇದೆ, ಅಂದರೆ ಹೆಸರಿದೆ, ಅವ್ರ ಹೆಸರೇ ಶಿವ. ಆದರೆ ಈ ಹೆಸರು ಸದಾ ಏಕಿರುತ್ತೆ ಅಂತಂದರೆ ಅವರು ಜನ್ಮ ಮರಣ ಚಕ್ರದಲ್ಲಿ ಬರುವುದಿಲ್ಲ. 84 ಜನ್ಮವನ್ನು ಪಡೆದು ನಾವು ನಮ್ಮ ನಾಮರೂಪವನ್ನು ಬದಲಾಯಿಸ್ಕೊಳ್ತಾ ಬರ್ತೀವಿ, ಆದರೆ ಶಿವಬಾಬಾ ಆ ರೀತಿ ಮಾಡುವುದಿಲ್ಲ. ಯಾಕೆಂದರೆ ಅವ್ರಿಗೆ ಜನ್ಮ ಮರಣ ಚಕ್ರದಲ್ಲೇ ಬರುವಂಥದ್ದಿಲ್ಲ. ಜೈಸೆ ಆತ್ಮ ಕಾ ರೂಪ ಹೇ ವೈಸೆ ಪರಮಾತ್ಮ ಕಾ ಭಿ ರೂಪ ಹೇ. ಇವಾಗ ಹೆಸರು ಏನಂತ ಹೇಳಿದ್ರು ಶಿವ, ಮತ್ತು ರೂಪ ಏನು ಪರಮಾತ್ಮನದು? ಬಿಂದು ಸ್ವರೂಪ. ಅಂದರೆ ಬಾಬಾ ಹೇಳ್ತಾರೆ ಹಿಂಗೆ ಆತ್ಮ ಇದೆಯೋ ಪರಮಾತ್ಮನಾಗಿರುವ ನಾನು ಸಹ ಹಂಗೆ ಇದ್ದೀನಿ ಅಂತ ಹೇಳ್ತಿದ್ದಾರೆ. ऐसा नहीं कि परमात्मा कोई अखंड ज्योति बड़ा है.
ಈ ರೀತಿ ಅಲ್ಲ, ಹೊರಗಡೆ ಹೇಳ್ತಾರಲ್ಲ ಪರಮಾತ್ಮ ಅಖಂಡ ಜ್ಯೋತಿಯಾಗಿದ್ದಾರೆ, ಕೋಟಿ ಸೂರ್ಯಕ್ಕಿನ್ನ ತೇಜೋಮಯ ಹೊಳಿತಾ ಇರ್ತಾರೆ, ಅವ್ರನ್ನ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ, ಭಯಂಕರ ರೂಪ ಅಂತ ಹೇಳ್ತಿರ್ತಾರೆ. ಮತ್ತು ದೊಡ್ಡ ದೊಡ್ಡ ಲಿಂಗದ ರೂಪವನ್ನು ತೋರಿಸ್ಬಿಡ್ತಾರೆ. ಇದ್ಯಾವುದು ನನ್ನ ರೂಪ ಅಲ್ಲ. ಬಾಕ್ಯತೆ ಜೈಸೆ ಆತ್ಮ ಸ್ಟಾರ್ ಮಿಸಾಲ್ ಹೇ ವೈಸೆ ಮೇ ಭೀ ಹೂಂ. ಹಿಂಗೆ ಆತ್ಮ ನಕ್ಷತ್ರದ ಸಮಾನವಾಗಿದೆಯೋ ಅದೇ ರೀತಿ ನಾನು ಕೂಡ ಇದ್ದೇನೆ. ಪರಂತು ಮೇರೇ ಭೀ ಜ್ಞಾನ ಹೇ ಇಸ್ಲಿಯೇ ಮೇರಿ ಮಹಿಮಾ ಹೇ. ಆದರೆ ನನ್ನಲ್ಲಿ ಜ್ಞಾನ ಇದೆ, ಅದಕ್ಕೂ ಅಷ್ಟೇ ನಮ್ಗೆ ಇಷ್ಟೊಂದು ಮಹಿಮೆ ಇದೆ ಅಂತ ಹೇಳ್ತಾರೆ. ಪರಮಾತ್ಮ ಏನೂ ಮಾಡಲ್ಲ, ಅವ್ರು ನಮ್ಮ ಥರ ಏನೂ ಕಷ್ಟಪಡಲ್ಲ, ಪರಿಶ್ರಮ ಮಾಡಲ್ಲ ಅಂತ ಅಂದ್ಕೊಳ್ಬೇಡಿ. ಆದರೆ ಅವರಲ್ಲಿ ಜ್ಞಾನ ತುಂಬಿದೆ, ನಮ್ಮನ್ನು ಬಂದು ಪುನಃ ಸಮರ್ಥವಂತರಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಅವಳು ಅಷ್ಟೊಂದು ಮಹಿಮೆ ಇದೆ. सच्चित आनंद स्वरूप ज्ञान का सागर है, चैतन्य है, तब तो ज्ञान सुनाते हैं, वह है चैतन्य बीज रूप. ಅವರು ಸಚ್ಚಿತ್ ಆನಂದ ಸ್ವರೂಪರು, ಜ್ಞಾನ ಸಾಗರರು, ಚೈತನ್ಯರಾಗಿದ್ದಾರೆ. ಆದ್ದರಿಂದಲೇ ಅವರು ಬಂದು ಜ್ಞಾನವನ್ನು ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಅವರನ್ನು ಚೈತನ್ಯ ಬೀಜ ರೂಪ ಅಂತ ಕೂಡ ಹೇಳಲಾಗುತ್ತೆ. ಯಾವುದಕ್ಕೆ? मनुष्य सृष्टि के चैतन्य बीज रूप बाबा. वह जड़ बीज तो कुछ सुना ना सके, मनुष्य ही जानते जैसे बाप की बुद्धि में सारे मनुष्य सृष्टि का जाड़ है, वैसे तुम्हारे बुद्धि में है. कितना वैरायटी है, एक का भी फीचर ना मिले दूसरों से. हर एक का फीचर अलग अलग है, हर एक का अपना अपना पार्ट है. बाप समझाते हैं कितना बड़ा बेहद का नाटक है, कितना वैरायटी फीचर्स है, सभी इस ड्रामा के एक्टर्स हैं. जबकि इस ड्रामा अविनाशी है तो हर एक एक्टर बदली नहीं हो सकती. तुमको मालूम पड़ा है कि हमारे 84 जन्म के 84 नाम पड़े हैं. ಬಾಬಾ ಹೇಳ್ತಿದ್ದಾರೆ, ಈಗ ಎಷ್ಟೊಂದಿದು ವೆರೈಟಿ ಡ್ರಾಮಾ ಅಂತಂದರೆ ಇಲ್ಲಿ ಒಬ್ಬರ ಫೀಚರ್ಸು ಕೂಡ ಇನ್ನೊಬ್ಬರ ಜೊತೆ ಸೇರುವುದಿಲ್ಲ ಅಂತ ಹೇಳ್ತಾರೆ. ಹೇಳ್ತಾರಲ್ಲ, 5 ಬೆರಳು ಎಷ್ಟು ಭಿನ್ನವಾಗಿದ್ದು ಅದೇ ರೀತಿ ಪ್ರತಿಯೊಬ್ಬರು ಭಿನ್ನ ಭಿನ್ನವಾಗಿರ್ತಾರಂತ. ಅದು ಯಾಕೆ ಅಂತ ಗೊತ್ತಿಲ್ಲ. ಆದರೆ ಇವಾಗ ನಾವು ತಿಳ್ಕೊಂಡಿದ್ದೊಂದು ನಾಟಕದಲ್ಲಿ ಎಷ್ಟೊಂದು ವೆರೈಟಿ ಪಾತ್ರಧಾರಿಗಳಿದ್ದಾರೆ ನೋಡಿ ಅಂತ ಹೇಳ್ತಾರೆ ಬಾಬಾ. ಇದೊಂದು ಬೇಹದ್ದಿನ ನಾಟಕ ಮತ್ತು ಅವಿನಾಶಿ ನಾಟಕ. ಅದಕ್ಕೋಸ್ಕರ ಇದರಲ್ಲಿ ಯಾರ ಪಾತ್ರವೂ ಕೂಡ ಹೆಚ್ಚು ಕಡಿಮೆ ಅಥವಾ ಅದಲಿ ಬದಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವ್ರ ಥರ ನಾನು ಇರಬೇಕು ಅಂದ್ಕೊಂಡ್ರೆ ಆಗಲ್ಲ, ನಿಮ್ಮ ಥರ ಬೇರೆಯವ್ರು ಇರಬೇಕಂದ್ರೂ ಕೂಡ ಅದು ಆಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಹೀರೋ ಪಾರ್ಟ್. ಯಾವುದು ಇಲ್ಲಿ ಮೇಯ್ನು ಲೋ ಹೈ ಅಂತಿಲ್ಲ, ಪಾತ್ರ ಅಂದರೆ ಎಲ್ಲ ಒಂದೇ ರೀತಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನೀವೇನು ತಿಳ್ಕೊಬೇಕು, ಈ ಡ್ರಾಮಾದಲ್ಲಿ ಹೀರೋ ಪಾರ್ಟ್ದಾರಿ, ನಂದೇ ಪಾತ್ರ ವಿಶೇಷ ಅಂತ ತಿಳ್ಕೊಬೇಕು. ಇಲ್ಲಿ ನಮ್ಮದು 84 ಜನ್ಮವನ್ನು ಪಡೆದಿರುವಂತಕ್ಕ 84 ಹೆಸರುಗಳಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. अभी नाम भी पूरे हुए तो वर्ण भी पूरे हुए, अब फिर रिपीट होगा, अर्थात गीता एपिसोड रिपीट हो रहा है. ಬಾಬಾ ಹೇಳ್ತಿದ್ದಾರೆ, ಇವಾಗ ಹೆಸರು ಪೂರ್ತಿ ಆಯ್ತಾ ಇಲ್ವಾ, ಇನ್ನು ಹೆಸರುಗಳು ತಗೋಬೇಕಾ? 84 ಹೆಸರಾಯಿತು, ವರ್ಣಗಳು ಕೂಡ పూర్తి ಆಯಿತು, ಈಗ అదే రిపీట్ ಆಗ್ತಾ ఇರುತ್ತೆ. బాబా చెప్తున్నారు, శివబాబా యొక్క నామము రూపము వారి గురించి ఎటువంటి పరిచయము లేని కారణంగా, దేశము కాలం గురించి తెలియని కారణంగా వారు నామరూపానికి భిన్నమైన వారు, వారికి ఆ నామరూపాలు లేవు అని చెప్పారు. కానీ బాబా అంటున్నారు, నాకు నామం అంటే పేరు ఉన్నది, నా పేరే శివ, మరియు నాకు రూపము కూడా ఉన్నది, అదే బిందు రూపము. ఆత్మ ఎలా అయితే నక్షత్రం వలె ఉన్నదో, పరమాత్ముడైన నేను కూడా నక్షత్రం వలె ఉన్నాను అంటున్నారు. ఇది ఎంత వెరైటీ కదా. ఈ డ్రామాలో ఇక్కడ ఒక్కరు ముఖ కవలికలు కూడా ఇంకొకరితో చేరు. కేవలం ముఖ కవలికలే కాదు, వారి యొక్క నడవలిక కానీ ప్రతి ఒక్కరు ఒకరికొకరు డిఫరెంట్. అందుకనేసి ఈ డ్రామాని వెరైటీ డ్రామాని మరియు అవినాశి డ్రామా అని చెప్పబడుతుంది. ఇది అవినాశి ఉన్న కారణంగా ఒకరి పాత్రలా మీది ఉండాలి అనుకున్నా ఉండదు, మీలా ఇతరులు ఉండాలనుకున్నా ఉండలేరు అని అంటున్నారు బాబా. अब फिर रिपीट होगा, अर्थात गीता एपिसोड रिपीट हो रहा है. पहले श्रीमद् भगवत की गई है, परंतु भगवान को भूल गए हैं. शिव बाबा की जयंती हो
तब कृष्ण की हो। ऐसे थोड़े ही है कि बाप की जयंती ही गुम हो जाए और बच्चे की जयंती हो जाए। तुम बच्चों को समझाया जाता है कि लक्ष्मी नारायण विश्व के मालिक थे। उन्होंने यह वर्षा कैसे पाया? परमपिता परमात्मा से। परमपिता परमात्मा ही राज्यों सिखलाते हैं। कब? बाप कहते मैं कल्प 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 के संगम युग पर आता हूँ, जबकि असुरी राज्य का विनाश, दैवी राज्य की स्थापना होती है। जो आस्तिक बने हैं उन्हों को वर्षा मिल रहा है, नास्तिक को वर्षा मिल ना सके। बाप आए हैं, सबको दुख से मुक्त करते हैं। अब यह सुखधाम में जाते हैं तब, और बाकी आत्मा हिसाब किताब चुप्त कर वापस चली जाती है। निराकार बाप सर्वात्माओं को घर ले जाने के लिए आए हैं। ले जाने वालों को महाकाल, कालों का काल कहा जाता है। कालों का काल महाकाल भी है तो उनकी मंदिर भी है। महाकाल शिव है, वह सोमनाथ अथवा रुद्र कहो, सम्मुख बैठे हैं। इन द्वारा मैं आत्माओं का गाइड बनता हूँ, सभी को साथ ले जाऊंगा। बाप कहते हैं तुमको इस रावण के राज्य से लिबरेट करता हूँ। यह है रावण राज्य। अब रावण राज्य मुर्दाबाद हो, राम राज्य जिंदाबाद होना है। राम राज्य चाहते हैं तो सब है, तो जरूर रावण राज्य का ವಿನಾಶ होना है. ಬಾಬಾ ಹೇಳ್ತಿದ್ದಾರೆ, ಈಗ ದೈವಿ ರಾಜ್ಯ ಸ್ಥಾಪನೆ ಆಗಬೇಕು, ಅಶ್ರೀ ರಾಜ್ಯ ಸಮಾಪ್ತಿ ಆಗಬೇಕು. ಈಗ ನಾಸ್ತಿಕರಿಗೆ ಆಸ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ದುಃಖದಿಂದ ಮುಕ್ತರಾಗಿಬಿಟ್ಟಿದ್ದೀರಿ. ಕಾಲರಿಗಿಂತ ಕಾಲ ಮಹಾಕಾಲನೇ ಬಂದಿದ್ದಾರೆ ನಮ್ಮೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗಲಿಕ್ಕೆ. ಅವರ ಮಂದಿರವೂ ಕೂಡ ಅನೇಕವಿದೆ. ಸೋಮನಾಥ ಅಂತ ಹೇಳಿ, ಶಿವ ಅಂತೇಳಿ, ರುದ್ರ ಅಂಥೇಳಿ ಎಲ್ಲವೂ ಕೂಡ ಉಂಟು. ಈಗ ತಂದೆ ಗೈಡಾಗಿ ಬಂದು ಈ ರಾವಣ ರಾಜ್ಯದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾರೆ. ರಾಮರಾಜ್ಯ ಜಿಂದಾಬಾದ್ ಆಗಬೇಕಂದ್ರೆ ರಾವಣ ರಾಜ್ಯ ಮುರ್ದಾಬಾದ್ ಆಗಲೇಬೇಕು ಅಂತ ಹೇಳ್ತಿದ್ದಾರೆ బాబా. ಈಗ పునః రామరాజ్య స్థాపನೆ ಆಗ್ತಿದೆ. బాబా చెప్తున్నారు, ఇప్పుడు అసలు ఈ రాజ్యం వినాశనమై దైవీ రాజ్యం రాబోతున్నది. బాబా కల్పం యొక్క సంగమ యుగంలో వస్తారు. కాలుడి కన్నా కాలుడైన మహాకాలుడైన శివబాబా వచ్చారు. వారి మందిరాలు కూడా అనేకం ఉన్నాయి అని అంటున్నారు. ఇప్పుడు వారే గైడ్గా వచ్చి మనల్ని తోడుగా వెంట తీసుకెళ్తారు. అందుకే రావణ రాజ్యం ముర్దాబాద్, రామరాజ్యము జిందాబాద్ అవుతుంది. बाप समझाते हैं अब यह पुरानी दुनिया ही खत्म होनी है. आदि सनातन देवी देवता धर्म को बिल्कुल ही भूल गए हैं. यह वही गीता एपिसोड चल रहा है. यादव कौरव भी बरोबर है. यादव वही యూరోపాసి है. బాబా చెప్తున్నారు, ఈ పాత ప్రపంచం ఇప్పుడు సమాప్తమవుతుంది. ఆది సనాతన దేవి దేవత ధర్మం ఇప్పుడు పూర్తిగా మర్చిపోయారు. గీత ఎపిసోడ్ ఇప్పుడు నడుస్తున్నది. యాదవులు కౌరవులు కూడా ఎక్కడున్నారు అని అంటున్నారు బాబా. యూరోప్ వాసుల్ని యాదవులు అనేసి చెప్పబడుతుంది. मुसल इन्वेंट करने वाले यह भी लिखे हैं, इन सॉल्वेशन, इन लड़ाई तो सब खत्म हो जाएगा. तो इन सब से सबका विनाश होता है. कोई भी आदि सनातन देवी देवता धर्म को नहीं जानते हैं. गाया भी जाता है रिलीजियस इज माइट. रिलीजियस आदमी को अच्छा माना जाता है, रिलीजियस को बुरा माना जाता है, इन रिलीजियस को बुरा माना जाता है. तुम जानते हो भारत रिलीजियस था, आदि सनातन देवी देवता धर्म था. अभी भारत इन रिलीजियस बना है, अपने धर्म को छोड़ दिए हैं. यह ड्रामा अनुसार ऐसा छोड़ना है. ಬಾಬಾ ಹೇಳ್ತಾರೆ, ಇಲ್ಲಿ ಗೀತೆ ಎಪಿಸೋಡ್ ನಡೀತಿದೆ. ಇಲ್ಲಿ ಯಾದವರು ಕೌರವರು ಎಲ್ಲರೂ ಕೂಡ ಇರಲೇಬೇಕು. ಯುರೋಪ್ ವಾಸಿ ಯಾದವರು ಕೂಡ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಆದಿ ಸನಾತನ ದೇವಿ ದೇವತಾ ಧರ್ಮದವರನ್ನು ಮರೆತು ಹೋಗ್ಬಿಟ್ಟಿದ್ದಾರೆ. ಈ ಯಾವುದೆಲ್ಲ ಸಾಧನೆಗಳು ತಯಾರಾಗ್ತಾ ಇದೆ ಇದೆಲ್ಲ ಕೂಡ ದುಃಖಕ್ಕೆ ಕಾರಣ. ಇದರಿಂದನೇ ಎಲ್ಲರ ವಿನಾಶ ಆಗುತ್ತೆ. ಧರ್ಮ ಒಂದು ಶಕ್ತಿ ಅಂತ ಹೇಳ್ತಾರೆ, ಆದರೆ ಧಾರ್ಮಿಕ ವ್ಯಕ್ತಿಯನ್ನು ಒಳ್ಳೆಯದನ್ನಾಗಿ ಬಯಸ್ತಾರೆ, ಅಧರ್ಮದಂತೆ ನಡೆಯುವಂಥವ್ರನ್ನು ಕೆಟ್ಟೋರಂತ ಬಯಸ್ತಾರೆ. ಅಂದರೆ ಇದೇ ಪ್ರಪಂಚದಲ್ಲಿ ಧರ್ಮವಂತರು ಅಂದರೆ ಸತ್ಯವಂತರು ಇದ್ದರು ಅಂತ ಯಾರಿಗೂ ಗೊತ್ತಿಲ್ಲ. ಆದಿ ಸನಾತನ ದೇವಿ ದೇವತ ಧರ್ಮ ಇತ್ತು ಅಂತ ಹೇಳ್ತಾರೆ.
ಆದರೆ ಈಗ ಈ ಪ್ರಪಂಚ ಏನಾಗ್ಬಿಟ್ಟಿದೆ, ಅಧರ್ಮವಾಗಿಬಿಟ್ಟಿದೆ. ಎಲ್ಲರೂ ತಮ್ಮ ಧರ್ಮವನ್ನು ಬಿಟ್ಟುಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಡ್ರಾಮಾ ಅನುಸಾರ ಈ ರೀತಿ ಬಿಡಲೇಬೇಕು. ಅಲ್ಲಿ ಮಹಾರಾಜ ಮಹಾರಾಣಿಯರ ರಾಜ್ಯ ನಡೆಯುತ್ತೆ. ವಜೀರ್ ಆದಿ ವಹಾ ಹೋತೆ ಹಿ ನಹಿ, ಕಾಯ್ದಾ ನಹಿ ಹೈ. ಸತ್ಯುಗದಲ್ಲಿ ಮಂತ್ರಿಗಳು ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಲ್ಲಿ ಆ ರೀತಿ ನಿಯಮವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಏಕೆ? ರಾಜ ರಾಣಿಯರೇ ಅಷ್ಟು ಬುದ್ಧಿವಂತರಿರ್ತಾರೆ. ಮಂತ್ರಿ ಯಾಕಿರ್ತಾರೆ ಅಂತಂದರೆ ರಾಜನಿಗೆ ಸಲಹೆಯನ್ನು ಕೊಡಲಿಕ್ಕೆಲ್ಲ ವಿಚಾರಗಳು ತಿಳ್ಕೊಂಡು ಹೇಳಲಿಕ್ಕೆ. ಅದರ ಸತ್ಯುಗದಲ್ಲಿ ಅಂತ ಯಾರ ಅವಶ್ಯಕತೆಯೂ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇನ್ನೊಂದು ಸೂಕ್ಷ್ಮ ಅರ್ಥ ಏನಂದರೆ, ಯದಾ ರಾಜ ತದಾ ಪ್ರಜಾ ಅಂತ ಹೇಳ್ತಾರಲ್ಲ, ಅಂದರೆ చెప్పండి. అందరూ ఒకేలా ఉంటారు అంటాడు. అందరూ ఒకేలా కరెక్ట్ అనే చెప్పింది. అంటే రాజకీయ నియమంలో బతుకుతాడు, ప్రజ కూడా అదే నియమంలో బతకడం వల్ల ఎవరికి ఒకరు సలహాలు ఇచ్చే అవసరం లేదు. ಸಮಾನ ಸ್ಥಿತಿ ఉంటుంది. ಅಲ್ಲಿ ಯಥಾ ರಾಜ ತಥಾ ಪ್ರಜಾ, ಎಲ್ಲರೂ ಕೂಡ ಏಕಮತದಂತೆ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಯಾರ ಸಲಹೆಯಿಂದ ಯಾರು ನಡೆಯುವುದು ಅವಶ್ಯಕತೆ ಅಲ್ಲಿ ಇರುವುದಿಲ್ಲ. बाबा ಹೇಳ್ತಿದ್ದಾರೆ, एक ही मत ना मिले दूसरे से कितना मतभेद आते हैं. अभी तो एक राजधानी में कितना वजीर है. जब पतित बनते हैं तब वजीर आदि की दरकार है. ಇಲ್ಲಿ ಪತಿತರಾಗುವಂಥ ಕಾರಣ ಇಲ್ಲಿ ಮಂತ್ರಿಗಳು ಬೇಕಾಗುತ್ತೆ. ಒಬ್ಬರೊಬ್ಬರು తన మతದಂತೆ నడీతా ఇర్తారు. ಎಷ್ಟು మతభేదవిದೆ. బాబా అంటున్నారు, సత్యయుగంలో ఎటువంటి మంత్రులకు అవసరం లేదు, నియమమే అక్కర్లేదు. కానీ ఇక్కడ చూడండి ఎంత మతభేదం ఉన్నది. ఒకరి మతం ఇంకొకరి మతంతో కలవదు అని అంటున్నారు. ఎంత వ్యత్యాసం ఉన్నది అంటున్నారు. अभी तुम बच्चे जानते हो बाबा हमको बढ़ा रहे हैं मनुष्य से देवता बनाने. बाप कहते हैं सभी अपने को आत्मा समझो, देह के इन सभी संबंधों को भूलते जाओ, एकदम बिगर बन जाओ. सब कुछ दे दिया, शरीर भी दे दिया, बाकी क्या रहा? कुछ भी नहीं. पतित से पावन बनना है. परमपिता परमात्मा कहते हैं मैं आत्माओं से बात करता हूँ, आत्माओं को ले जाना है. इन शरीर के बात को भूलते जाओ, इसमें मेहनत है. ಇವಾಗ ನೀವು ಭಿಕಾರಿಗಳ ಸಾಹುಕಾರರ ಏನಿದೆ ನಿಮ್ಮ ಹತ್ರ? ಬಾಬಾ ಹೇಳ್ತಿದ್ದಾರೆ ಈ ಶರೀರವೂ ಕೂಡ ನೀವೇನು ಮಾಡಿಬಿಟ್ರಿ ಬಾಬಾ, ಇದು ಕೂಡ ನಿಮ್ಮದೇ ಬಾಬಾ, ಎಲ್ಲವೂ ನಿಮಗೆ ಕೊಟ್ಬಿಟ್ರಿ ಅಂತಂದ್ರಲ್ಲ, ಮತ್ತು ಇನ್ನೇನಿದೆ ನಿಮ್ಮ ಹತ್ರ ಅಂತ ಹೇಳ್ತಾರೆ. ಏನೂ ಇಲ್ಲ. ಪರಮಪಿತ ಪರಮಾತ್ಮ ಹೇಳ್ತಿದ್ದಾರೆ, ನಾನು ಆತ್ಮರ ಜೊತೆನೇ ಮಾತಾಡ್ತೇನೆ, ಆತ್ಮರನ್ನೇ ಕರ್ಕೊಳ್ತೇನೆ. ಅದಕ್ಕೋಸ್ಕರ ఈ దేహ అభిమానమును మరియుత్తా ಹೋಗಿ, ಇದರಲ್ಲಿಯೇ ಪರಿಶ್రమ. బాబా చెప్తున్నారు, ఇప్పుడు పిల్లైన మీకు స్వయం తండ్రి చదివిస్తున్నారు, మనుషుల నుండి దేవతలుగా చేస్తున్నారు. ఇప్పుడు తండ్రి అంటున్నారు, మీరందరూ కూడా మిమ్మల్ని ఆత్మని తెలుసుకోండి, ఈ దేవుని మరుస్తూ వెళ్ళండి. మీరు వికారులు అయిపోయారు కదా, ఈ దేహం కూడా మీది కాదని అనుకున్నారు కదా అని అంటున్నారు. కావాలి శరీరం యొక్క అభిమానం మరవండి, నేను ఆత్మతోనే మాట్లాడతాను, ఆత్మనే తీసుకెళ్తాను అంటున్నారు. बाप कहते हैं मीठे बच्चे सारा कल तुम देह अभिमानी रहे हो, लौकिक बाप को ही याद किया है, अब देही अभिमानी बन मेरे को याद करो, मेरी याद से ही बल मिलेगा. हे बच्चे, हे आत्माएं, मामी कम याद करो, दूसरा ना कोई. भूले चुके भी और कोई को याद नहीं करना. या प्रतिज्ञा करते रहो, बाबा मैं तो आप एक का ही हूँ, हम आत्मा हैं, आप परमात्मा हो. आपने बतलाया है हम आपके ही बच्चे हैं. ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ಪೂರ್ತಿ ಕಲ್ಪ ದೇಹ ಅಭಿಮಾನದಲ್ಲೇ ಇದ್ರಿ ತಾನೆ, ದೇಹದ ತಂದೆಯನ್ನೇ ನೆನಪು ಮಾಡ್ತಾ ಇದ್ರಲ್ಲ, ಈಗ ನನ್ನನ್ನು ನೆನಪು ಮಾಡಿ, ನಾನು ಒಬ್ಬನ ವಿನ ಯಾರನ್ನೂ ಕೂಡ ನೆನಪು ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ. ನಾನು ಆತ್ಮ, ನೀವು ನನ್ನ ತಂದೆ ಬಾಬಾ ಅಂಥೇಳಿ ಈ ರೀತಿ ಒಬ್ಬ ತಂದೆ ನೆನಪಿನಲ್ಲಿಯೇ ಇರಬೇಕು. ఇప్పుడు ఒక తండ్రి తప్ప మరెవ్వరూ గుర్తుకురారాదు అని అంటున్నారు బాబా. अब रावण ने इतना दुख दिया तो दुख से लिबरेट कर वापस ले जाने आया हूँ. अब बच्चों को धीरज धरना है. ಬಾಬಾ ಹೇಳ್ತಾರೆ, ಮಕ್ಕಳೇ, ಈಗ ಈ ದುಃಖಧಾಮ, ಈ ರಾವಣ ರಾಜ್ಯದಿಂದ ನಿಮ್ಮನ್ನು ಬಿಡುಗಡೆ ಮಾಡ್ಲಿಕ್ಕೆ ಬಂದಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಧೈರ್ಯ ವಹಿಸಬೇಕು ನೀವು ಅಂತ ಹೇಳ್ತಾರೆ ಬಾಬಾ. ನಿಮ್ಮ ರಾಜ್ಯ ಪುನಃ ಸ್ಥಾಪನೆ ಆಗ್ತಾ ಇದೆ, ಮಹಾಭಾರತ ಯುದ್ಧ ಪುನಃ ನಡೆಯಲಾಗುತ್ತದೆ, ಈ ಕಲಿಯುಗ ಬದಲಾವಣೆ ಆಗಿ ಸತ್ಯುಗ ಬರಲಿದೆ. ನಾನು ಕಾಲರಿಗಿಂತ ಕಾಲ ಅಂತ ಹೇಳ್ತಿದ್ದಾರೆ ಬಾಬಾ. ನಾನೇ ತಂದೆ, ಶಿಕ್ಷಕ, ಪತಿತ ಪಾವನ, ಮಹಾಕಾಲನಾಗಿದ್ದೇನೆ. ಎಲ್ಲಿ ಕರ್ಕೊಂಡು ಹೋಗ್ತೀನಿ?
ಮಧುರ ಮಕ್ಕಳೇ, ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಮುಕ್ತಿ ಇರುತ್ತೆ, ಆನಂತರ ಸ್ವರ್ಗಕ್ಕೆ ಕಳಿಸ್ತೀನಿ. ಭವಿಷ್ಯದಲ್ಲಿ ದೇವಿ ದೇವತೆಯರಾಗ್ತೀರಿ, ಬ್ರಾಹ್ಮಣರೇ ಈಶ್ವರಿಯ ಸಂತಾನರು. ಎಲ್ಲರಿಗೂ ಹೇಳಲಾಗುತ್ತಲ್ಲ, ಬ್ರಾಹ್ಮಣರೇ ಈಶ್ವರ ಸಂತಾನರಂತ. ಬ್ರಾಹ್ಮಣರೆಲ್ಲ ಕೂಡ ಪರಸ್ಪರ ಸಹೋದರರಾಗ್ತಾರೆ. ಅಧಿಕಾರಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರನ ಮೊಮ್ಮಕ್ಕಳಾಗಿದ್ದೀರಿ ಅಂತ ಹೇಳ್ತಾರೆ. ಅವರಿಂದ ನಿಮ್ಗೆ ಆಸ್ತಿ సిగుతుంది. ఇప్పుడు మనము శివబాబాకి పిల్లలయ్యాము, బ్రహ్మబాబాకి అంటే శివబాబాకి మనము మనవరాళ్ళైపోయాము, అంటే బ్రహ్మబాబాకి మనం పిల్లలైపోయాము అని అంటున్నారు బాబా. ఇప్పుడు ఆస్తి అనేది తాత నుండే లభిస్తుంది కాబట్టి శివబాబా నుండి మీరు పూర్తిగా ఆస్తిని తీసుకోవాలి. జిतना जो पुरुषार्थ करेंगे उतना पद पाएंगे. ಯಾರೆಷ್ಟು ಪುರುಷಾರ್ಥ ಮಾಡ್ತೀರೋ ಅಷ್ಟು ಪದವಿ ಸಿಗುತ್ತೆ. ಕಲ್ಪನ ಪುರುಷಾರ್ಥ ಮಾಡಿದರೆ ಈಗಲೂ ಕೂಡ ಮಾಡ್ತಾ ಇದ್ದೀವಿ. ಆದರೆ ಇದರಲ್ಲಿ ಸಾಕ್ಷಿಯಾಗಿರುವ ಅಭ್ಯಾಸವನ್ನು ಮಾಡಬೇಕು. ಸಾಕ್ಷಿಯಾಗಿದ್ದು ಪ್ರತಿಯೊಬ್ಬರ ಪಾತ್ರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಏಕ್ ಕಿತನಾ ಪುರುಷಾರ್ಥ करते कहाँ तक फॉलो करते हैं, साक्षी होकर देखो, कोई के नाम रूप में अटकना नहीं है, सिवाय बाप के और कोई याद ना पड़े. ಯಾರ ಪುರುಷಾರ್ಥ ನೋಡು ನಾವು ಅಲ್ಲಿ ಸಿಕ್ಕಾಕ್ಕೊಳ್ಬಾರ್ದು. ಎಲ್ಲ ಪುರುಷಾರ್ಥ ನೋಡ್ತಾ ಇದ್ರೆ ಸಾಕ್ಷಿಯಾಗಿರ್ಬೇಕು. ಯಾವ ಪುರುಷಾರ್ಥ ಮಾಡಿದ್ರೆ ನಮಗೇನಿದೆ, ನಾವು ಒಳ್ಳೆ ಪುರುಷಾರ್ಥ ಮಾಡಿ ನಾವು ಮುಂದೆ ಹೋಗಬೇಕು. ಹಂಗಂತೇಳಿ ತಲೆನೇ ಕಡಿಸ್ಕೋಬಾರ್ದಂತೆಲ್ಲ ಸಹಯೋಗ ನೀಡಬೇಕು. ಆದರೆ ಅದನ್ನು ನೋಡಿ ನಾವು ನಮ್ಮ ಪುರುಷಾರ್ಥವನ್ನು ಹಾಳು ಮಾಡಿಕೊಳ್ಬಾರ್ದು. ಬಾಬಾ ಹೇಳ್ತಾರೆ, ಕಲ್ಪವೂ ಕೂಡ ತಂದೆ ಶಿಕ್ಷಕನಾಗಿ ಬಂದು ರಾಜ್ಯಗಳು ಕಳಿಸಿದ್ರು, ಇವಾಗಲೂ ಕಳಿಸ್ತಾ ಇದ್ದಾರೆ. ತುಮ್ ದ್ರೌಪದಿಯ ಹೋ ಯಾ ಕೋಯಿ ಸುಖ ರಾಜ್ಯ ನಹಿ. ಬಾಬಾ ಹೇಳ್ತಾರೆ, ನೀವು ದ್ರೌಪದಿಗಳಾಗಿದ್ದೀರಿ, ಇಲ್ಲಿ ಯಾವುದೇ ಸುಖದ ರಾಜ್ಯ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಕಥೆಗಳು ನಿಮಗಾಗಿ ಇದೆ ಅಂತ ಹೇಳ್ತಾರೆ. ಮದುವೆ ಮಾಡ್ಕೊಂಡು ಬಂದ ಮೇಲೂ ಕೂಡ ದ್ರೌಪದಿಗೆ ದುಃಖನೇ ಆಯ್ತಲ್ವಾ. ಬಾಬಾ ಹೇಳ್ತಾರೆ, ಈ ಪ್ರಪಂಚವೇ ಏನಾಗಿದೆ, ದುಃಖನೇ ದುಃಖ ಅಂತ ಹೇಳ್ತಿದ್ದಾರೆ. ಈಗ ಇದರ ರಿಸಲ್ಟು ಕೂಡ ಬಾಬಾ ನಿಮಗೆ ರಿಯಾಲಿಟಿ ಕೂಡ ಅರ್ಥ ಮಾಡಿಸ್ತಿದ್ದಾರೆ. ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಸಬ್ಕೋ दुबन मना दलदल से निकालना है, सब काम चिता पर बैठ जल मरे हैं, तुम अभी ज्ञान की वर्षा कर उन्हों को बचाना है. बाप कहते हैं, या मेरे बच्चे जलकर खाक हो गए हैं, मैं आया हूँ सबको लिबरेट कर साथ ले जाने. ಕೆ ಬಾಬಾ ಹೇಳ್ತೆಲ್ಲರೂ ಕೂಡ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಬಿರುಗಾಳಿಗಳಲ್ಲಿ. ಇದರಿಂದ ನೀವು ರಕ್ಷಣೆ ಮಾಡಬೇಕು. ಪುನಃ ನಾನು ಬಂದಿದ್ದೇನೆ, ನನ್ನ ಮಕ್ಕಳು ಕಾಮಚಿತೆ ಮೇಲೆ ಕುಳಿತು ಭಸ್ಮ ಆಗಿಬಿಡ್ತಾ ಇದ್ದಾರೆ, ನಾನು ಬಂದಿದ್ದೇನೆ, ನಾನು ಮತ್ತೆ ಅವರನ್ನು ಕರ್ಕೊಂಡು ಹೋಗ್ತೇನೆ. ಇದು ಮನುಷ್ಯರಿಗೆ ಗೊತ್ತಿಲ್ಲ ಅಂತ ಹೇಳ್ತೇವೆ. ಮನುಷ್ಯರು ಪೂರ್ತಿ ಘೋರ ಅಂಧಕಾರದಲ್ಲಿದ್ದಾರೆ. ತಂದೆ ಹೇಳ್ತಿದ್ದಾರೆ, ನನ್ನ ನೆನಪು ಮಾಡಿ, ಮನೆ ನೆನಪು ಮಾಡಿ. ಆದರೆ ಆತ್ಮರ ಮನೆಯನ್ನೇ ನೆನಪು ಮರ್ತೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಮೂಲವತನ ಸೂಕ್ಷ್ಮದ ನೆನಪನ್ನು ತರಿಸಲಾಗುತ್ತೆ. ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು, ಮೂಲವತನ ಅಂದರೆ ಏನೂ ತಿಳಿದಿರಲಿಲ್ಲ. ಆತ್ಮನೇ ಪರಮಾತ್ಮ ಅಂತ ಹೇಳ್ಬಿಡ್ತಾರೆ, ಆಟ ಎಲ್ಲ ಅಲ್ಲಿಗೆ ಮುಗೀತು. ಆದರೆ ಇದೆಲ್ಲ ಕೂಡ ತಂದೆ ಹೇಳ್ತಾರೆ, ಡ್ರಾಮಾ ಅನ್ನೋದು ನೋಂದಾವಣೆ ಆಗಿದೆ. ಈ ಸಮಯದಲ್ಲಿ ಬರ್ತೇನೆ, ಸೆಕೆಂಡ್ ಬೈ ಸೆಕೆಂಡ್ ಡ್ರಾಮಾ ರಿಪೀಟ್ ಆಗ್ತಾ ಇದೆ. ತಂದೆನೇ ಬಂದು ಇಲ್ಲಿ ಕುಳಿತು ಅರ್ಥ ಮಾಡಿಸ್ತಾ ಇದ್ದಾರೆ. ರಿಪಿಟೇಷನ್ ಪ್ರತಿದಿನ ತಂದೆ ಮಾಡ್ತಾ ಇರ್ತಾರಲ್ವ. ऐसा नहीं कि ड्रामा में जो मेरा भाग्य होगा वह मिलेगा. ड्रामा अनुसार एक्ट चलती है तो हम पुरुषार्थ क्या करें ऐसा समझने वाले भी है, परंतु नहीं, पुरुषार्थ करना ही है. बाप आए ही है पुरुषार्थ कराना. ಬಾಬಾ ಇವಾಗಲೇ ಹೇಳಿದ್ರಲ್ವಾ, ಡ್ರಾಮಾ ಫಿಕ್ಸ್ ಅಂತ. ಮತ್ತು ನಾನು ಪುರುಷಾರ್ಥ ಡ್ರಾಮಾದಲ್ಲಿ ಇದ್ದರೆ ಅದೇ ಮಾಡಿಸ್ಕೊಡುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಕೆಲವರು ಕೂತಿದ್ದಾರೆ. ಅದರ ಬಾಬಾ ಹೇಳ್ತಾರೆ, ಆ ರೀತಿ ಅಲ್ಲ, ನಾನು ಬಂದಿರೋದೇ ಯಾವುದಕ್ಕೆ, ಪುರುಷಾರ್ಥ ಮಾಡಿಸುವುದಕ್ಕೆ ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಎಷ್ಟೊಂದು ಪುರುಷಾರ್ಥ ಮಾಡ್ತೀರೋ ಅಷ್ಟೊಂದು ಉನ್ನತ ಪದವಿ ಮಾಡ್ತೀರೋ. ಅದಕ್ಕೆ ಪುರುಷಾರ್ಥ ತೀವ್ರ ಆಗೋಕ್ಕೆ ತಂದೆ ಯಾವ ಸಲಹೆ ಕೊಟ್ಟಿದ್ದಾರೆ, ಸಾಕ್ಷಿಯಾಗ್ಬಿಡಿ ಅಂತ ಬಾಬಾ ಹೇಳ್ತಾರೆ. ತಂದೆಯಿಂದಲೇ ನಿಮಗೆ ಪೂರ್ತಿ ಆಸ್ತಿ ಅನ್ನೋದು ಸಿಗುತ್ತೆ. ಸಾಕ್ಷಿಯಾಗಿ ಮಾಡಬೇಕು ಹಾಗೂ ಮಾಡಿಸಬೇಕು ಅಂತ ಬಾಬಾ ಹೇಳ್ತಾರೆ. ಸಾಕ್ಷಿಯಾಗಿ ನೀವು ಎಷ್ಟು ಸರ್ವಿಸ್ ಮಾಡ್ಬೋದು, ಅದಕ್ಕೋಸ್ಕರ ಎಲ್ಲರನ್ನೂ ತಮ್ಮ ಸಮಾನ ಮಾಡ್ಕೊಳ್ತಾ ಹೋಗಿ, ಎಲ್ಲರಿಗೂ ತನ್ನ ಪರಿಚಯವನ್ನು ತಿಳಿಸ್ತಾ ಹೋಗಿ, ನೀವು పురుషార్థ ಮಾಡಿ ఇతరులకు పురుషార్థ ಮಾಡಿಸಿ ನೀವು తీవ్రంగా ಹೋಗ್ತಾ ఇరి. బాబా చెప్తున్నారు, కొంతమంది బాబా ఇప్పుడే చెప్పారు కదా డ్రామా ఫిక్స్ అనేసి, అందుకని పురుషార్థము డ్రామాలో చేయాలంటే నేను చేస్తాను అని చాలామంది ఉన్నారంట. కానీ బాబా అంటున్నారు, అలా కాదు, పురుషార్థం అనేది మీరు చేయవలసిందే అంటున్నారు. ఎందుకంటే దాన్ని చేయించడానికి నేను ఇక్కడికి వచ్చాను. కావున సాక్షి స్థితిలో ఉంటూ తీవ్ర పురుషార్థం చేయండి. మీరు ఎటువంటి పురుషార్థం చేస్తారో అటువంటి ప్రతిఫలం అనేది మీకు
లభిస్తుంది అని అంటున్నాను. అచ్చా బాబా నమస్తే ना। मीठे मीठे सिखला दे बच्चों प्रति माता पिता बाप दादा का यार प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को यार प्यार और गुड मॉर्निंग। नमस्ते नमस्ते नमस्ते। धारणा के लिए मुख्य सार। फर्स्ट पॉइंट, देह और देह के संबंधों को भूल पूरा बिगर बनना है। मेरा कुछ नहीं। ದೇಹ ಹಾಗೂ ದೇಹದ ಸಂಬಂಧಗಳನ್ನು ಮರೆತು ಪೂರ್ತಿ ಬಿಕಾರಿಗಳಾಗಬೇಕು. ನನ್ನದು ಯಾವುದೂ ಇಲ್ಲ ಅಂತ ಹೇಳ್ತದೆ. ನಾವು ఆ ರೀತಿ భావనలు బరಬೇಕು. దేహము మరియు దేహ సంబంధాలు మరిచి పూర్తిగా బికారులు అవ్వాలి. నాదంటూ ఏమీ లేదని అనుకోవాలి. देही अभिमानी रहने की मेहनत करनी है। ದೇಹಿ ಅಭಿಮಾನಿಯರಾಗಿ ಇರುವ ಪರಿಶ್ರಮವನ್ನು ಮಾಡಬೇಕು. దేహి అభిమానులై ఉండే పరిశ్రమను చెయ్యాలి అని అంటున్నారు బాబా. किसी के नाम रूप में नहीं अटकना है। ಯಾವುದೇ ನಾಮ ರೂಪಗಳಲ್ಲಿ ಸಿಕ್ಕಾಕೊಳ್ಳಬಾರದು. ఏ నామ రూపాల్లో బంధించుకోరాదు అని అంటున్నారు బాబు. చిక్కుకోరాదు. सेकेंड पॉइंट, ड्रामा में होगा तो पुरुषार्थ कर लेंगे, ऐसा सोचकर पुरुषार्थहीन नहीं बनना है। ಡ್ರಾಮಾದಲ್ಲಿದ್ದರೆ ಪುರುಷಾರ್ಥ ಮಾಡುತ್ತೇವೆ ಎಂದು ತಿಳಿದು పురుషార్థహీనరాగబారదు. డ్రామాలో ఉంటే మేము చేస్తాము అని అనుకొని పురుషార్థహీనులుగా కారాదు. అలా అనుకుంటే పురుషార్థం చేయగలమా? చేయలేము. బాబా అంటున్నారు, ఇక్కడ మీరు పురుషార్థం చేయకుండా ఒక గ్లాస్ నీళ్ళు కూడా రాదు అని అంటారు. అవునా లేదా? నీళ్ళు తాగాలన్నా కూడా లేచి నీళ్ళు తాగాలి కదా. డ్రామాలు ఉంటే నీళ్ళు తాగుతాను, డ్రామాలు ఉంటే తింటాను అనుకుంటామా? అనుకోం కదా. పురుషార్థం కూడా అలాగే చేయాల్సిందే. साक्षी हो दूसरों के पुरुषार्थ को देखते तीव्र पुरुषार्थी बनना है। ಸಾಕ್ಷಿಯಾಗಿ ಇತರರ ಪುರುಷಾರ್ಥವನ್ನು ನೋಡುತ್ತಾ ತೀವ್ರ ಪುರುಷಾರ್ಥವನ್ನು ಮಾಡಬೇಕು. ಸಾಕ್ಷಿಯಾಗಿ ಇತರರ ಪುರುಷಾರ್ಥವನ್ನು ನೋಡುತ್ತಾ ತೀವ್ರ ಪುರುಷಾರ್ಥವನ್ನು ಮಾಡಬೇಕು. సాక్షిగా ఇతరుల పురుషార్థాన్ని చూస్తూ తీవ్ర పురుషార్థమును చేయాలి. वरदान, स्मृति स्वरूप के वरदान द्वारा सदा शक्तिशाली स्थिति का अनुभव करने वाले सहज पुरुषार्थी भव. स्मृति ಸ್ವರೂಪದ ವರದಾನದ ಮೂಲಕ ಸದಾ ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡುವಂತಹ ಸಹಜ ಪುರುಷಾರ್ಥಿ ಭವ. ಸ್ಮೃತಿ ಸ್ವರೂಪದ ವರದಾನದ ಮೂಲಕ ಸದಾ ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡುವಂತಹ సహజ పురుషార్థి భవ. స్మృతి స్వరూపం యొక్క వరదానం ద్వారా సదా శక్తిశాలి స్థితి అనుభవం చేసే సహజ పురుషార్థి భవ. स्पष्टीकरण, सदा शक्तिशाली विजयी वही रह सकते जो स्मृति स्वरूप है, उन्हें ही सहज पुरुषार्थी कहा जाता है। वे हर परिस्थिति में सदा अचल रहते हैं, पर कुछ भी हो जाए, परिस्थिति बड़े रूप में बड़े पहाड़ भी बन जाए, संस्कार टक्कर खाने के बादल भी आ जाए, प्रकृति भी पेपर ले, लेकिन अंगद समान मन बुद्धि रूपी पाव को हिलाने नहीं देती। बीती की हलचल को भी स्मृति में लाने के बजाय फुल स्टॉप लगा देते हैं। उनके पास कभी अलबेलापन नहीं आ सकता। सदा शक्तिशाली ವಿಜಯಗಳು ಅವರೇ ಯಾರು ಸದಾ ಸ್ಮೃತಿ ಸ್ವರೂಪದಲ್ಲಿದ್ದು ಸಹಜ ಪುರುಷಾರ್ಥವನ್ನು ಮಾಡುತ್ತಾರೆ. ಅವೇ ಹೇಳ್ತಾರೆ, ಎಷ್ಟೇ ದೊಡ್ಡ ಪರಿಸ್ಥಿತಿ ಇರ್ಬೋದು, ಸಂಸ್ಕಾರದ ಘರ್ಷಣೆಯ ಬಿರುಗಾಳಿ ಬರ್ಬೋದು, ಮೋಡ ಇರ್ಬೋದು, ಅಥವಾ ಪ್ರಕೃತಿ ಪೇಪರ್ ತೆಗೆದುಕೊಳ್ಳಬಹುದು,
ಪರಿಸ್ಥಿತಿಗಳು ಬರ್ಬೋದು. ಏನೇ ಬಂದರೂ ಬಾಬಾ ಹೇಳ್ತಿದ್ದಾರೆ, ಅಂಗದನ ಸಮಾನವಾಗಿ ನಾವು ಮನರೂಪಿ ಎನ್ನುವಂಥ ಕಾಲನ್ನು ಕದಲಿಸಬಾರದು. ಕಳೆದು ಹೋಗಿದೆ ಎನ್ನುವಂಥ ಸ್ಮೃತಿಯಲ್ಲಿ ಇರಬೇಕು, ಬೀಜರೂಪ ಸ್ಥಿತಿಯಲ್ಲಿ ಇರಬೇಕು. ಅದಕ್ಕೆ ಫುಲ್ ಸ್ಟಾಪ್ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. అವಾಗ ఉడిగట్టుగా సమాప్తి ಆಗ್ಬಿಡುತ್ತೆ. బాబా అంటున్న ఎటువంటి పెద్ద పరిస్థితి అయినా ప్రకృతి ద్వారా సంస్కారాల ద్వారా అయినా వచ్చినది మీ మనసు బుద్ధిని అంగదుడి యొక్క సమానంగా నిలబడాలి. ఆ పరిస్థితుల్లో హల్చల్ అవ్వరాదు అని అంటున్నారు. గడిచిపోయింది అని స్మృతిలో ఉంచుకొని ఫుల్ స్టాప్ పెట్టేయాలి అని అంటున్నారు బాబా. అప్పుడు మీరెప్పుడూ కూడా సోమరిగా కారు అని అంటున్నారు బాబా పురుషార్థంలో. స్లోగన్, ज्ञान की पराकाष्ठा पर पहुंचना है तो गुप्त रूप से पुरुषार्थ करो. ಜ್ಞಾನದ ಶಿಖರದವರೆಗೂ ತಲುಪಲು ಗುಪ್ತ ರೂಪದಿಂದ ಪುರುಷಾರ್ಥ ಮಾಡಿ. ಜ್ಞಾನದ ಶಿಖರದವರೆಗೂ తలుపులు గుప్త రూపದಲ್ಲಿ పురుషార్థ ಮಾಡಿ. జ్ఞానం యొక్క శిఖరం వరకు చేరుకోవాలి అంటే, ఉన్నత శిఖరం వరకు చేరుకోవాలంటే గుప్తమైనటువంటి పురుషార్థం చేయండి అని అంటున్నారు. ಓಂ ಶಾಂತಿ. ಇವತ್ತು ಬಾಬಾ ಪೂರ್ತಿ ಮುರಳಿಯಲ್ಲಿ ವಿಶೇಷವಾಗಿ ಶರೀರದ ಅಭಿಮಾನ ಬಿಡ್ತಾ ಹೋಗಿ, ಇದರಲ್ಲಿ ಪರಿಶ್ರಮವಿದೆ, ಈಗ ವಾಪಸ್ ಮನೆಗೆ ಹೋಗಬೇಕು, ಆದರೆ ನಾನೊಬ್ಬನೇ ನೆನಪು ಮಾಡಿ, ನಾನು ಬಂದಿರೋದೇ ನಿಮ್ಮನ್ನು ಮನೆ ಕರ್ಕೊಂಡು ಹೋಗಲಿಕ್ಕೆ ಗೈಡಾಗಿ ಬಂದಿದ್ದೇನೆ ಅಂತ ಇವತ್ತು ಬಾಬಾ ತಿಳಿಸಿದ್ದಾರೆ. ಆಶ್ರಯಗಳಾಗುವಂಥ ಅಭ್ಯಾಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಓಂ ಶಾಂತಿ.